ಅವಳು ಮಧ್ಯಾಹ್ನದ ಊಟ ಆಯಿತು. ಸಂಜೆ ನನ್ನ ಮಗಳಿಗೆ ಏನು ಕೊಡೋದು ಅಂತ ಹೇಳಿದರೆ, ಮ್ಯಾಂಗೋದು ಫುಲ್ಲು ಸಿಪ್ಪೆ ಎಲ್ಲ ತೆಗೆದು ಚೆಂದ ಮಾಡಿ ಸ್ಕ್ರ್ಯಾಪ್ ಮಾಡಿ ಪುನಃ ಅದ್ರದ್ದು ಜ್ಯೂಸ್ ತೆಗೆದು ಅದನ್ನು ಅವಳಿಗೆ ನಾನು ತಿನ್ನಲಿಕ್ಕೆ ಕೊಡೋದು. ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಇದ್ದು ಪೌಡರ್ ಎಲ್ಲ ಮಾಡಿ ಹಾಕ್ತೇನೆ. ಅದು ಹಾಕಿ ಅವಳಿಗೆ ಮತ್ತೆ 1 ಗ್ಲಾಸ್ ಪುನಃ ಗ್ರೀನ್ ಟೀ ಕೊಡ್ತೇನೆ. ಹಾಗಾಗಿ ಆ ಮುಖದಲ್ಲಿ ಪಿಂಪಲ್ಸ್ ಆಗೋದಿಲ್ಲ. 2 ಮಾವಿನ ಹಣ್ಣು ನಾನು ಅವಳಿಗೆ ಕೊಡಲಿಕ್ಕೆ ಟ್ರೈ ಮಾಡ್ತೇನೆ. ಯಾಕಂದರೆ ಅವಳಿಗೆ ಮಾವಿನ ಹಣ್ಣು ಸೀಸನೆಲ್ಲ ಅವಳು ಡೈಲಿ ಮಾವಿನ ಹಣ್ಣನ್ನು ಪ್ರಿಫರ್ ಮಾಡ್ತಾಳೆ. ಸೊ ಮಾವಿನ ಹಣ್ಣನ್ನು ಅವಳಿಗೆ ನಾನು ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಒಂದೊಂದು ಸಿಪ್ಪೆ ತೆಗೆದಿಟ್ಟಿದ್ದೀನಿ, ಒಂದೊಂದು ಸಿಪ್ಪೆ ಈಗ ತೆಗಿಬೇಕು. ಈಗ ನಾನು ಸಿಪ್ಪೆ ತೆಗಿತೀನಿ ಅವಳಿಗೆ ಅಂಥೇಳಿ. ಸಂಜೆ 4 o'clock ನಾನು ರೆಡಿ ಮಾಡ್ತಾಯಿದ್ದೀನಿ. ನನ್ನ ಕೆಲಸದವ್ರು ಯಾರು ಇಲ್ಲದಿದ್ದಾಗ ಅವಳಿಗೆ ಈಗ ಮಲಗಿದಾಳು ಅವಳು ಮಲಗಿದ್ದು ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ಅವಳಿಗೆ ಮಲ್ಕೊಂಡಿದ್ದ ರೀತಿ. ತಾತಿಕರ್ ಇದು ಅವಳು ಮಲಗಿದ್ದಾಳೆ, ಮಲ್ಕೊಳ್ತಾಳೆ. ಕಳ್ಳಿ ತಾತಿಕರ್ ಮಲ್ಗ್ತಾಳೆ ಅವಳು. ಈಗ ಗುಬ್ಬಚ್ಚಿ ಮರಿಯಾಗಿ ಅವಳಿಗೆ ಮಲಗಬೇಕು. ಈಗ ಮಲ್ಕೊಂಡ್ರೆ ಅವಳಿಗೆ ತುಂಬ ಕಂಫರ್ಟೇಬಲ್ ಆಗ್ತದೆ. ಹಾಗೆ ಅವಳಿಗೆ ಊಟ ಎಲ್ಲ ಕೊಟ್ಟು ನಾನು ಮಲಗಿಸಿದ್ದೀನಿ. ಮತ್ತು ಈಗ ಅವಳಿಗೆ ಸಂಜೆ ಸ್ನ್ಯಾಕ್ಸಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಹೆಚ್ಚಾಗಿ ನಾನು ಪ್ರಿಫರ್ ಮಾಡೋದು ಫ್ರೂಟ್ಸು ಮತ್ತು ಎಂಥಾದರೂ ಇದ್ದರೆ ಉಪ್ಪಿಟ್ಟು ಮನೆಯದೇ ನಾನು ಜಾಸ್ತಿ ಅವಳಿಗೆ ಕೊಡಲಿಕ್ಕೆ ಟ್ರೈ ಮಾಡ್ತೇನೆ. ಮನೆಯಲ್ಲೇ ಮಾಡಿದ್ದು ಬೇಕ್ರಿದೆಲ್ಲ ನಾನು ಕೊಡಲಿಕ್ಕೆ ಹೋಗೋದಿಲ್ಲ. ಇದನ್ನೇ ಅವಳಿಗೆ ಜಾಸ್ತಿ ಪ್ರಿಫರ್ ಮಾಡಿ ಇದನ್ನೇ ಕೊಡ್ತಾಯಿರ್ತೀನಿ. ಇದಕ್ಕೆ ಈಗ ನಾನು ಡ್ರೈ ಫ್ರೂಟ್ಸ್ ಇದ್ದು ಪೌಡ್ರ್ ಎಲ್ಲ ಹಾಕ್ತೀನಿ, ಪ್ರೋಟೀನ್ಸ್ ಎಲ್ಲ ಹಾಕಿ ಸ್ವಲ್ಪ 1 ಬೌಲ್ ಮಾಡಿ ಅವಳಿಗೆ ನಾನು ಕೊಡ್ತೇನೆ. ಇದು 1 ಮಾವಿನ ಹಣ್ಣಲ್ಲಿ 1 ಬೌಲ್ ಆಗೋದಿಲ್ಲ. ಸೊ ಅವಳಿಗೆ ಹಸು ಇರ್ತದಲ್ಲ, 2 ಮಾವಿನ ಹಣ್ಣು ಹಾಕಿ ಪೌಡರೆಲ್ಲ ಹಾಕಿದಾಗ 1 ಬೌಲ್ ಕರೆಕ್ಟ್ ಆಗ್ತದೆ. ಅದನ್ನು ಅವಳು ತುಂಬ ಲೈಕ್ ಮಾಡಿ ತಿಂತಾಳೆ. ಮತ್ತು 1 ಗ್ರೀನ್ ಟೀ ಅವಳಿಗೆ ನಾನು ಕೊಡ್ತೇನೆ ಫ್ರೆಂಡ್ಸ್, ಸಂಜೆ ಸ್ನ್ಯಾಕ್ಸಿಗೆ ಅಂತೇಳಿ.